ಹಾಯ್ ಹಲೋ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರೋ ಅಂತ ತಿಳ್ಕೊಳ್ಳಿ. ನಾನು ಚಲೋ ಇದ್ದೀನಿ ನೋಡ್ರಿ. ನಿಮ್ಮ ಮನೆ ಮಗಳು ಮಾಡುವ ಜಯಶ್ರೀ ಮಾಡುವ ನಮಸ್ಕಾರಗಳು. ಎಲ್ಲರೂ ನನ್ನ ಚಾನಲ್ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾಯ್ ಹಲೋ, ಹೇಗಿದ್ದೀರಿ? ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೋಡ್ರಿ. ನೀವು ಚೆನ್ನಾಗಿದ್ದೀರ ಅಂತ ತಿಳ್ಕೊತೀನಿ. ಬರ್ರಿ, ಇವತ್ತು ನಾಗರ ಪಂಚಮಿ ಹಾಲು ಎರೆಯೋದು ನೋಡ್ರಿ. ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಶೇಂಗಾ ಬೆಲ್ಲ ಕುಟ್ಟಕತ್ತೀನಿ. ಬೆಲ್ಲ ಕುಟ್ಟಿ ಶೇಂಗಾ ಬೆಲ್ಲ ಕುಟ್ಟೋದು ನಡೆದ ನೋಡ್ರಿ. ರೆಡಿ ಮಾಡ್ಕೊಂಡೇನ್ರಿ. ಆಮೇಲೆ ಹಾಕಬೇಕು. ಇದಿಷ್ಟು ಯಾವ್ದಾರ ಡಬ್ಬ ತೆಗೆದಿಟ್ಕೊತೀನಿ, ಯಾಕಂದ್ರೆ ಸಾಂಬಾರ್ಗೆ ಅದಕ್ಕೆ ಹಾಕ್ತಿರ್ತಾರೆ. ಇದೇ ಬಿಟ್ಟದ್ರೆ ಇದ್ರಾಗ ಇಟ್ಕೊತೀನಿ. ಬಾಕಲ ನಾವು ಬೇಕಾದ್ರೆ ಸಾಂಬಾರು ಕೈಕೊಳಕ್ಕೆ ಯೂಸ್ ಮಾಡ್ಕೊ. ಶೇಂಗಾ ಬೆಲ್ಲ ಇದು ಉಂಡೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡೇನ್ರಿ. ಆಯಿತು. ಇದು ಗುಗ್ರಿ ಬೆಳಗ್ಗೆನೇ ನೀರು ಹಾಕಿಟ್ಟಿನಿ. ಆಯಿತು. ಬೆಳ್ಳುಳ್ಳಿ ಸುಲಿದಿಟ್ಕೊಂಡೀನಿ. ಈಗ ಕೊಬ್ಬರಿ ಕಟ್ ಮಾಡೋಣ ಬರ್ರಿ. ಕೊಬ್ಬರಿ ಕಟ್ ಮಾಡೋಣ. ಆದಷ್ಟು ನನ್ನೊಂದು ವಿಡಿಯೋಗಳನ್ನು ಲೈಕ್ ಆದ್ರೆ ಮತ್ತೊಬ್ರಿಗೆ ಶೇರ್ ಮಾಡಿರಿ, ನೋಡ್ತಾ ಬರ್ರಿ ವಿಡಿಯೋನ. ನಿಮ್ಗೆ ಇಷ್ಟ ಕೇಳ್ಕೋದು ಈ ವಿಡಿಯೋನ ಲೈಕ್ ಮಾಡ್ತೀವಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾಗರ ಪಂಚಮಿ ಅಂದರೆ ಒಂದು ಹೆಣ್ಮಕ್ಳ ಹಬ್ಬ. ಪ್ರತಿಯೊಂದು ಹೆಣ್ಮಕ್ಳು ಈ ಹಬ್ಬ ತವ್ರ ಮನೆಗೂ, ಈ ಫಸ್ಟು ಮ್ಯಾರೇಜ್ ಆದಾಗ ತವ್ರ ಮನೆಗೆ ಹೋಗ್ತಾರೆ. ಫಸ್ಟ್ ಟೈಮ್ ಮ್ಯಾರೇಜ್ ಆಯ್ತಲ್ಲ ಅವ್ರಿಗೆ ಅವ್ರು ತವ್ರ ಮನೆಗೆ ಹೋಗ್ತಾರೆ. ಫಸ್ಟ್ ಟೈಮ್ ಯಾವ್ದಾರ ಎಂಗೇಜ್ಮೆಂಟ್ ಆಯ್ತಂದ್ರೆ ಅವ್ರಿಗೆ ಸೀರೆ ಮಾಡಿದ್ದು ನಾವೆಲ್ಲ ತಿಂಡಿ ಅವೆಲ್ಲ ಒಯ್ದು ಕೊಟ್ಟು ಅವರಿಗೆ ಬಾಗಿನ ಕೊಟ್ಟು ಬರ್ತಾರೆ. ಫಸ್ಟ್ ಎಂಗೇಜ್ಮೆಂಟ್ ಆಯಿತು ಅಂದ್ರೆ ಹುಡುಗರ ಮನೆ ಕಡೆದ್ದು ಅವರಿಗೆ ಒಂದು ಗಿಫ್ಟ್ ಥರ ಸೀರೆ, ಅದು ಬ್ಲೌಸ್ ಪೀಸು, ಅವ್ರ ತಾಯಿಯರಿಗೆ ಬ್ಲೌಸ್ ಪೀಸು, ಹುಡುಗಿ ಸೀರೆ, ಹಿಂಗೆ ಒಯ್ದು ಗಿಫ್ಟ್ ಮಾಡಿ ತಂದು ಮಾಡಿರೋದೆಲ್ಲ ಐಟಮ್, ತಿಂಡಿ ಐಟಮ್ಗಳು ಒಯ್ದು ಅವ್ರಿಗೆ ಕೊಟ್ಟು ಈ ಹಬ್ಬಕ್ಕೆ ಯಾರ್ಯಾರ್ದು ಎಂಗೇಜ್ಮೆಂಟ್ ಆಗಿರ್ತದೆ ಹುಡುಗಿಯರ್ದು ಅವ್ರ ಮನೆಗೆ ಹುಡುಗನ ಮನೆ ಕಡೆಯಿಂದ ಹೋಗ್ತದೆ. ಆ ಥರ ಗಿಫ್ಟ್ ಮಾಡ್ಕೆಷ್ಟು ಕಳಿಸ್ತಾರೆ. ಆಮೇಲೆ ಆಲ್ಮೋಸ್ಟ್ ಮತ್ತು ಹೊಸದಾಗಿರ್ತದಲ್ಲ ಮದ್ವೆ, ಅವರು ಆ ಹೊಸದಾಗ ಅವರು ಹಿಂಗೆ ಹುಡುಗ ಹೋಗಲ್ರಿ ಮನೆಗೆ. ಈಗ ಅದರ ಗಿಫ್ಟ್ ಕೊಡೋಕೆ ಹಿಂಗೆ ಹೋದಾಗ ಅವಾಗೂ ಹುಡುಗ ಹೋಗಲ್ಲ. ಈಗ ಹೊಸ ಲಗ್ನ ಆದಾಗ ಆವಾಗ ಹುಡುಗ ಹೋಗಲ್ರಿ. ಈಗೇನ್ರಿ ಪ್ರತಿಯೊಬ್ಬರು ಹುಡುಗರು ಹೊಂಟವ್ರಿ, ಬಿಡಲೆ ಅವ್ರು ಭೀ ಹೋಗ್ತಾರೆ ಹೆಂಡ್ತಿಯರ ಜೊತೆ. ಆವಾಗ ಏನಂತಿರು, ಹುಡುಗ ಹೋಗ್ಬಾರ್ದು, ಏನಂತೀರ ನಾಗರ ಪಂಚಮಿ ನಾಚಿಗೆಟ್ಟು ಹುಡುಗ ಹೋಗ್ಬಾರ್ದು ಅಂತ ಅವಾಗ ಅಂತೀರ್ರಿ. ಈಗ ಹೆಂಡ್ತಿ ಜೊತೆ ಹುಡುಗನೂ ಹೋಗ್ತಾರೆ. ಕೆಲವೊಂದು ಕಡೆ ಹೋಗ್ತಾರೆ, ಕೆಲವೊಂದು ಕಡೆ ಹೋಗಲ್ಲ. ಇನ್ನಾದ್ರೂ ಪದ್ಧತಿ ಉಳಿಸ್ಕೊಂಡ್ರಿ. ಕೆಲವೊಂದು ಕಡೆ
ಕೆಲವೊಂದು ಕಡೆ ಮಾತ್ರ ಹೋಗ್ತಾರೆ. ಅದು ಈಗಿಂದವರು ಹೋಗ್ತಾರೆ. ಏನು ಕೆಲವೊಂದು ಕಡೆ ಈಗಾದ್ರೂ ಹೋಗಲ್ರಿ, ಹೋಗ್ಬಾರ್ದು ಅಂತಾರೆ. ಗೊತ್ತಿಲ್ಲ. ಈಗ ನಾನು ಚುಡುವಕ್ಕೆ ಇದು ಮಾಡ್ಕೊಕತ್ತೀನಿ ರೀ, ರೆಡಿ ಮಾಡ್ಕೊಕತ್ತೀನಿ. ಇನ್ನು ನಾನು ನಾಗಪ್ಪಗೆ ಇನ್ನೂ ಡಿಸೈನ್ ಮಾಡಿಲ್ಲ ರೀ. ನಾಗಪ್ಪನ ಮೂರ್ತಿ ನನ್ನ ಹತ್ರ ಇಲ್ಲ, ಅದಕ್ಕೆ ನಾನು ಪೆನ್ಸಿಲ್ನಿಂದ ಬರಿತೀನಿ ರೀ, ಬಳಪನಿಂದ ಚಾಕ್ ಪೆನ್ಸಿಲ್ನಿಂದ ಬರಿತೀನಿ. ಬರೆದು ನಾಗಪ್ಪಗೆ ಬೆಲ್ಲದಿಂದ ಇವತ್ತು ನಾವು ಹಾಲು ಇರ್ತೀವಿ. ಹಾಲು ಎರೆದ್ಬಿಟ್ಟು ಆಮೇಲೆ ನಾವು ಮಾಡಿರೋದೆಲ್ಲ ನಾಗಪ್ಪ ನವದೆ ಹಿಡಿಯೋದು. ನವದೆ ಹಿಡಿದ್ಬಿಟ್ಟು ಒಂದು ಸ್ವಲ್ಪ ತಿಂದು ಆಯ್ತು, ಹಬ್ಬ ಮುಗೀತಾರೆ. ನಾಳೆ ದೇವಸ್ಥಾನ ಹತ್ರ ಹೋಗೋದು, ಗುಡಿ ಹತ್ರ ಹೋಗೋದು. ನಮ್ಗೆ ಅಲ್ಲಿದ್ವಲ್ರಿ, ಪೈಲ ಇದ್ದಲ್ಲಿ ನಮ್ಗೆ ಹತ್ರನೇ ಆಗ್ತಿತ್ತು. ಹಿಂಗೆ ಮುಂದೆ ಜಸ್ಟ್ ಈ ಸತಿ ಇಲ್ಲ, ಈ ಸತಿ ನಮ್ಗೆ ದೂರ ಆಯಿತು. ಪರವಾಗಿಲ್ಲ ಅಂದ್ರೂ ನಾವು ದೇವಸ್ಥಾನಕ್ಕೆ ಹೋಗ್ಬೇಕ್ರಿ ನಾಳೆಗೆ. ಆಕೆಗೆ ಹೋಗಿ ನನ್ನ ಮಗ ಸೃಷ್ಟಿ ಕಳಿಸ್ತೀನಿ ರೀ, ನಾನು ಹೋಗ್ತೀನಿ. ನಿಮಗಲ್ಲಿ ಆಚಾರ ಅನ್ನೋಕ್ಕಿಂತ ಏನು ಕಾಲ ಈ ಹಬ್ಬಗಳು ನಾವು ಡೈಲಿ ಏನೂ ಮಾಡಲ್ಲ ಮಟ್ಟಲ್ಲ. ಈ ಹಬ್ಬನಾದರೂ ಮಾಡ್ತೀವಲ್ಲ ಟೈಮ್ ತೊಗೊಂಡು, ಎಲ್ಲಾಗ್ತದೆ ಹೇಳ್ರಿ. ಡೈಲಿ ಇವೆಲ್ಲ ಮಾಡೋಕ್ಕಾಗ್ತದೆ ರೀ, ಮಾಡ್ತೀವಿ ರೀ ನಾವು. ಹಬ್ಬ ಅಂತ ನೀವು ಅಂದಮೇಲೆ ನಾವು ಮಾಡ್ಕೊಂಡು ನಾವು ತಿಂದಂಗೆ ಡೈಲಿ ಮಾಡಲ್ಲ ಬಿಡಲ್ಲ. ಈ ಥರ ಮಾಡೋದು ವಾಟಿಕೆ ನೋಡ್ರಿ. ಇದಕ್ಕೆ ಕೆರಿಬೇವು ಬೇಕು, ಫ್ರೆಶ್ ಕೆರಿಬೇವು ಬೇಕು. ನೋಡೋಣ, ಇಲ್ಲೊಂದು ಗಿಡ ಆದ್ರೆ ಇಲ್ಲೊಂದು ಗಿಡ ಅದ ಸೃಷ್ಟಿಗೆ, ಗಿಡ ಆದ್ರೆ ಇಲ್ಲೊಂದು, ಆ ಗಿಡದ ಬಳಿ ಹೋಗಿ ಹರ್ಕೊಂಡು ಬಾ ಅಂತ ಹೇಳ್ತೀನಿ. ಏನು ಮಾಡ್ತಾವೆ ಗೊತ್ತಿಲ್ಲ. ಕೊಬ್ಬರಿ ಚಿಡುವ ಕೊಬ್ಬರಿ ಹಾಕ್ಬೇಕ್ರಿ, ಚಂದ ಅನ್ನಿಸ್ತದೆ. ಇದ್ದು ಅಂದ್ರೆ ಹಾಕಿದ್ರೆ ಇಲ್ಲದ್ರೆ ಇಲ್ಲ. ನಾನು ಇದ್ರೆ ಹಾಕ್ತೀನಿ, ಇಲ್ಲದ್ರೆ ಇಲ್ಲ. ಮತ್ತು ನೀವು ಎಲ್ಲ ಹೆಂಗೆ ಮಾಡತ್ತೀರಿ ನಾಗರ ಪಂಚಮಿ? ನಾವು ಈ ಥರ ಮಾಡ್ತೀವಿ ನೋಡ್ರಿ, ಸಿಂಪಲ್ಲಾಗಿ. ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ. ಕಮೆಂಟ್ ಅಂತ ತಿಳ್ಕೊತೀನಿ ನಾನು. ಈಗ ನಾಳೆ ನಾವು ಹೋಗ್ತೀವಲ್ರಿ ಇಲ್ಲಿ ಹೊತ್ತಿಗೆ ಹೋದಾಗ ಹೊಸ ಡ್ರೆಸ್, ಮೊದಲು ಜಂಪರ್ ಪೀಸ್ ಹಿಡಿತಿದ್ದೇವೆ ರೀ, ನಂದೇ ಹಿಡಿತಿದ್ದೆ. ಈಗ ನನ್ನ ಮಗ ಹುಟ್ಟಿ ಹಿಡಿದು ನಾನು ಅವಳ ಡ್ರೆಸ್ಸನ್ನು ಅಲ್ಲಿ ಹಾಲು ಹಾಕಲಿ ಇದು ಮಾಡಿಕೇಶಿ ಅವಾಗ ಅಲ್ಲೇ ಹಾಕ್ಕೊಂಬರ್ತಿದ್ದೆ. ಸಣ್ಣಕ್ಕಿದ್ದಳಲ್ಲ ಅಲ್ಲೇ ಹಾಕ್ಕೊಂಡು ಅದು ಡ್ರೆಸ್ ಚೇಂಜ್ ಮಾಡಿ ಅಲ್ಲೇ ಹಾಕ್ಕೊಂಡು ಬಂದುಬಿಡ್ತಿದ್ದೆ. ಆದರೆ ಈಗಿಲ್ಲ, ಈಗ ನಮ್ಮ ಮನೆಗೆ ತಂದು ಅದು ಅವತ್ತಿನ ದಿನ ಹಾಕೋತಾಳೆ ನೋಡಿರಿ. ಕೊಬ್ಬರಿನೂ ಕಟ್ ಮಾಡಿದ್ದಾಯಿತು ನೋಡಿರಿ. ಇಲ್ಲಿ ಕೊಬ್ಬರಿ ಕಟ್ ಮಾಡಿರ್ತೀನಿ, ಇಲ್ಲಿ ಶೇಂಗಾದ ಉಂಡೆ ಎಲ್ಲ ರೆಡಿ ಮಾಡಿರ್ತೀನಿ. ಮತ್ತು ಇದು ಕುದಿಸೋಕೆ ಬೆಳ್ಳುಳ್ಳಿ ಸುಲ್ದೀನಿ. ಇವು ಬೇಕ್ರಿ, ಇವು ಬೇಕು. ಇದರಿಂದ ರೈಸ್ ಮಾಡ್ತಾರೆ, ರೈಸ್ ಮಾಡ್ಕೊಳ್ಬೇಕು. ಸಾಕು ದೇವ್ರನ್ನ ಇದ್ದಕ್ಕಂತ ನಾನು ಇಷ್ಟೇ ತರಿಸ್ತೀನಿ ನಮ್ಮ ಮನೆಯ ಕೈಲಿ. ಇದು ಒಂದಿಷ್ಟು ಆಯಿತು. ಇವು ಈ ಎಲ್ಲ ಇಂಪಾರ್ಟೆಂಟ್ ರೀ ಇಲ್ಲಿ ಈ ಹಬ್ಬಕ್ಕೆ ನೋಡಿರಿ. ಬರ್ರಿ ಶೇಂಗಾದ ಹುಡ್ಕೊ. ಹಬ್ಬ ಬಂದ್ರೆ ಒಂಥರ ಖುಷಿನೂ ಅನ್ನಿಸ್ತದ್ರಿ, ಒಂಥರ ಯಪ್ಪ ಇವೆಲ್ಲ ಮಾಡಬೇಕಲ್ಲಪ್ಪ ಅಂತ ಒಂಥರ ಅನ್ನಿಸ್ತದೆ. ಇಷ್ಟೆಲ್ಲ ಇವೆಲ್ಲ ಮಾಡಬೇಕಲ್ಲಪ್ಪ. ನಮ್ಮ ಮನೆಯವ್ರು ಅಲ್ಲೆಲ್ಲ ಹೋಗಿರಲ್ರ ಅಯ್ಯಪ್ಪ ಸ್ವಾಮಿ ಪೂಜೆಗೆ. ಅವಾಗ ಮೈಸೂರು ಪಾಕ್ ತಂದಿರು, ಅವಾಗ ಇಷ್ಟೇ ನೆನಪಿಲ್ಲ. ಮೊನ್ನೆ ನಮ್ಮ ಮನೆಯವರು ತಂದಾರಂದ್ರಲ್ರಿ, ಅದು ನೆನಪೇ ಇಲ್ಲಕ್ಕೆ. ಒಂದು ಸ್ವಲ್ಪ ತಿಂದಾಳ ಪೈಲ ತಂದಾಗೆ.
ಹೀಗೆ ಭಾಳ ಸ್ವೀಟ್ ಅವ್ರು. ಉಪವಾಸಿದ್ದಂಗೆ ಅನ್ನಿಸ್ತದೆ, ಯಾಕಂದ್ರೆ ನಾವು ಊಟನೇ ಮಾಡಿಲ್ಲ. ನೀನು ಹಾಲಿಗಿಟ್ಟೀನಿ, ಯಾಕಂದ್ರೆ ಉಪವಾಸ ಇದ್ದಂಗೆ ಆಯ್ತು ಬಿಡ್ರಿ. ನಾನು ಊಟ ಮಾಡಿಲ್ಲ, ಉಪವಾಸ ಇಲ್ಲ ಅಂದ್ರೂ ಉಪವಾಸ ಇದ್ದಂಗೆ ಆಯ್ತು ರೀ. ಯಾಕಂದ್ರೆ ನಾನು ಏನೂ ತಿಂದೇ ಇಲ್ರಿ. ಬರೀ ಶೇಂಗಾ ಹಾಕ್ತಾಯಿದ್ದೀನಿ. ಶೇಂಗಾ ದಂಡಿ ದೇವ್ರ ನೋದ್ಯಾಕ್ರಿ, ನಾಗಪ್ಪನ ನೋದ್ಯಾಕ ಶೇಂಗಾ ದಂಡಿ. ಬರ್ರಿ ಹಾಕೋಣ ಮಿಕ್ಸಿ ಹಾಕ್ಕೊಂಡು ಬೆಲ್ಲ ಸಣ್ಣ ಆಗಷ್ಟ ನನಗೆ ಚಂದಕ್ಕೆ ಮಿಕ್ಸ್ ಮಾಡಬೇಕು. ಈ ಥರ ಕೆಳಗೆ ಮೇಲೆ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಉಂಡೆ ಕಟ್ಟಂಬರ್ರಿ. ನೋಡಿರಿ ಈ ಥರ ಎರಡು ಕೈಲೇ ಸ್ವಲ್ಪ ಪ್ರೆಸ್ ಮಾಡಬೇಕು. ನಮ್ಮ ಕೈಯಲ್ಲಿ ಎಷ್ಟು ಬರುತ್ತಲ್ಲ ಅಷ್ಟನ್ನು ತಗೊಂಡು ಈ ಥರ ನೀಟಾಗಿ ಜಲ್ದಿ ಬಾ. ಕೆರ್ಬೇವು ತಂದು ಕೊಟ್ಟಾರ, ಚಲೋ ಮಾಡಬೇಕು. ಹಬ್ಬ ಪಿಬ್ಬ ಅಂದ್ರೆ ಜಲ್ದಿ ಹೇಳ್ಬೇಕ್ರಿ. ಹೇಳೋಕ್ಕಾಗಲಿಲ್ಲ. ಸ್ವಲ್ಪ ಒಂದು 2 ದಿನ ನಾನು ಇದು ಮಮ್ಮಿ ಪೂಜೆ ಇಟ್ಕೊಂಡಿರಲ್ರಿ, ಅವ್ರು ಪೂಜೆ ಮಾಡಿ ಹಿಡಿದು ಸ್ವಲ್ಪ ಓಡಾಡಿ ಮಾಡಿ ಟಯರ್ಡಾಗಿ ನನಗೂ ಸ್ವಲ್ಪ ಆರಾಮಿಲ್ದಂಗಾಯಿತು. ಹೀಗಾಗಿ ನಾನು ಜರ ಲೇಟಾಗಿದ್ದನ್ರಿ. ಲೇಟಾಗಿಲ್ಲ ಎದ್ದು ಸಣ್ಣ ಮಾಡ್ಬೇಕು ಚಲೋ ನೀಟಾಗಿ. ಈ ಥರ ನೀಟಾಗಿ ಮಾಡಿ
ನೋಡ್ರಿ ಈ ಥರ ನೀಟಾಗಿ ನಾನು ಇವತ್ತು ನಾನು ಫೋನ್ ಮಾಡೋರು ಇದ್ರೆ ಫೋನೇ ಮಾಡಿಲ್ಲ, ಮಾಡಬೇಕು, ಮಾಡ್ತೀನಿ ಈಗ. ಬರ್ರಿ ಫ್ರೆಂಡ್ಸ್, ನೋಡಿರಿ ನಾಗರ ಪಂಚಮಿ ಉಂಡೆ ರೆಡಿ. ನೋಡ್ರಿ ಫ್ರೆಂಡ್ಸ್, ಶೇಂಗಾದ ಉಂಡೆ ರೆಡಿ. ನಾಗರ ಪಂಚಮಿ ಉಂಡೆ ರೆಡಿ. ಟ್ರೆಡಿಷ್ನಲ್ ಶೇಂಗಾದ ಉಂಡೆ ರೆಡಿ. ಹಾಯ್ ಫ್ರೆಂಡ್ಸ್, ನೋಡ್ರಿ ನಾಗರ ಪಂಚಮಿ ಶೇಂಗಾದ ಉಂಡೆ ರೆಡಿ. ನೋಡ್ರಿ ಈ ಥರ ಮಾಡ್ಬೇಕು. ಒಂದು ಐಟಮ್ ರೆಡಿ ಆಗ್ಯದ್ರಿ, ಇನ್ನೂ ರೆಡಿ ಆಗ್ಬೇಕು. ಮತ್ತೆ ಸಿಗ್ತೀನಿ ರೀ ನಿಮಗೆ. ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಈಗ ಒಂದೊಂದು ಹಾಕ್ಕೊತೀನಿ ನೋಡ್ರಿ. ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಇದು ಗಟ್ಟಿ ಇರ್ತದೆ. ತೆಂಗು ಚಂದ ಫ್ರೈ ಆಗಬೇಕು. ನಮ್ಮದು ಸ್ವಲ್ಪ ಆಲ್ಮೋಸ್ಟ್ ಹಸಿ ತೆಂಗದ ಅಂದ ತಕ್ಷಣ ಕೆಂಪು ಸ್ವಲ್ಪ ಹಸಿ ಅದ. ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಎಷ್ಟು ಶೇಂಗಾ ಹಾಕ್ತೀವಿ. ನೆಕ್ಸ್ಟ್ ಪುಟಾಣಿ ಹಾಕ್ಕೊಂಡು ಅರಿಶಿಣ, ಖಾರದ ಪುಡಿ, ಹಾಕೊಂಡ್ರಿ. ಖಾರ ಇದ್ರೆ ಟೇಸ್ಟ್. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಮಾಡೋಕ್ಕೆ ನಾವು ಯಾವಾಗೋ ಮಾಡ್ಕೊಳಕ್ಕೆ ಒಲ್ಲ ಅನ್ನಿಸ್ತದೆ ಇದನ್ನ. ನೋಡಿ ನೋಡಿ
ನೋಡ್ರಿ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸುಡೋದಿರ್ತದ್ರೆ ಚಮಚ ತೊಗೊಂಡು ಫಸ್ಟ್ ಮಿಕ್ಸ್ ಮಾಡ್ಕೊತಬೇಕು. ಮತ್ತು ಕೈಲೇ ಮಿಕ್ಸ್ ಮಾಡಿ ಕೈ ಹಿಂಗಾಗ್ಯಾವ ನೋಡ್ರಿ ಫ್ರೆಂಡ್ಸ್. ಈ ಟೈಪ್ ಕಲಿಸ್ಕೊಂಡೀನಿ. ಕೆರಿಬೇವ್ದು ಒಕ್ಕೋಬೇಕ್ರಿ ಇದಕ್ಕೆ. ಹಿಂಗೆ ಮಾಡಿ ನೋಡಿರಿ. ಬರ್ರಿ ಇದು ಪ್ಯಾಕ್ ಮಾಡೋಣ. ಪ್ಯಾಕ್ ಏನ್ರಿ ಒಂದದ ಹಾಕಿಡ್ತೀನಿ ರೀ ಈ ಬುಟ್ಟೆ ತೆಗೆದು ನೋಡಿ. ಇದು ನಮ್ಮ ಕಡೆ ಗುಬ್ಬರಿ ಅಂತ 15 ಮಿಕ್ಸ್ ಆಯಿತು. ಇದು ಏನಂತಾರೆ ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಸ್ವಲ್ಪ ಶೇಂಗಾ ಕಾಳು ಹಾಕೀನಿ. ಇದು ಮಿಕ್ಸ್ ಆಯಿತು. ನಾನು ನೆನಪೇ ಬರಲಿಲ್ಲ. ನಾನು ಅಂದ್ಕೊಂಡೇನು ಇಟ್ಟುಕೊಂಡೇನೇನು ಅಂದ್ಕೊಂಡೇನು ಹೇಳೇ ಮಾಡ್ಕೊತ ಹೋಗೇನು ನೋಡ್ರಿ. ಗೊಬ್ಬರ ಸ್ವಲ್ಪ ಇದಾಗಿ ಕ್ಲೀನ್ ಮಾಡಿದಾಗ ಸ್ವಲ್ಪ ಎಲ್ಲ ನೀರು ಮುಂಚೆ ಹೋಗ್ಬೇಕ್ರಿ. ಹೋದ ತಕ್ಷಣ ತೆಗಿಬೇಕು. ಇನ್ನೊಂದು ಶಾವಿಗೆ ಮಾಡಬೇಕು. ಅದು ಸ್ವಲ್ಪ ಬರ್ರಿ ಫ್ರೆಂಡ್ಸ್. ಅವು ಭಾಳ ಆಗಿದ್ದಲ್ರಿ ತೆಗೆದೀನಿ. ಯಾಕಂದ್ರೆ ಅಷ್ಟೊಂದು ಇದಾಗಲ್ಲ ರೀ ನಮ್ಗೆ. ಶಾಬ್ದಾನಿ ಇಲ್ಲಿ ರೈಸ್ ತೊಗೊಳ್ತೀನಿ. ರೈಸ್ ಮಾಡಬೇಕು. ಆಯಿತು. ಟಮಾಟೆ ಕುದಿಲಾಕತ್ತೀನಿ. ಟಮಾಟೆ ಕುದ್ದ ಮೇಲೆ ಅದಕ್ಕೆ ರೈಸ್ ಮಾಡ್ಲತ್ತೀನಿ ಅಂತ ಸ್ವಲ್ಪ ಮಾಡ್ದೇನೆ ರೀ. ಸುಮ್ಮನೆ ಅಷ್ಟು ಖರ್ಚಾಗಲ್ರಿ, ಸುಮ್ಮನೆ ಉಳಿತದೆ ನೋಡಿರಿ. ಸಾಕು ಇಷ್ಟೇ ರೀ. ದೇವ್ರ ನಡ್ಯಕ್ಕೆ ಒಂದೊಂದಿಷ್ಟು ತಿಂತೀವಿ. ಆಮೇಲೆ ಬಿಸಿದ ರೈಸು, ಇದು ರೈಸ್ ಇಡ್ತೀನಿ. ರೈಸ್ ಆಮೇಲೆ ಬಿಸಿದು ಮಾಡ್ಕೊತೀನಿ ರೀ. ಟೊಮೆಟೊ ಕುದ್ಲಾಕತ್ತೀನಿ. ಟೊಮೆಟೊ ಸಾರು ಮಾಡಬೇಕು. ಆಗೋಯ್ತು. ಇಷ್ಟು ಮಾಡಿಬಿಟ್ರೆ ಇದಿಷ್ಟು ದೇವಿ ಕಡ್ಲೆಕಾಳು ಮಾಡಿದ್ದು ನೋಡಿದ್ರಲ್ಲ, ಇದು ತಂಬಿಟ್ಟು ಅದು ಹಾಲು ಹಾಕ್ಕೊಂಡು ತಿಂತಾಳಕ್ಕೆ ಮುಗಿದೋಯ್ತು ರೀ ಇವತ್ತಿನ ಕೆಲಸ. ಇಷ್ಟು ಬಾಕಿ ಹೋದವ್ರಿ. ನಾಳೆಗೆ ಏನಾದ್ರೆ ಉಪಯೋಗಿಸ್ಕೊತೀನಿ ರೀ. ನಾಳೆಗಾರ ನಾಳೆ ಫ್ರಿಜ್ನ ಇದು ಫ್ರಿಜ್ನ ಇಟ್ಬಿಡಮ್ಮ. ಫ್ರಿಜ್ನ ಇಟ್ಬಿಡ್ತೀನಿ ರೀ. ಏನು ಹೋಗಲ್ಲ, ನಡೀತದೆ. ಅದೆಷ್ಟು ಮಾಡಿಕೊಂಡು ಪೂಜೆ ಮಾಡ್ಕೊತೀವಿ ರೀ. ಸದ್ಯ ಪೂಜೆ ಮಾಡಾಗ ನಿಮಗೂ ಕರ್ಕೊಡ್ತೀನಿ. ಬರ್ರಿ ಹಾಲೆರಮೀಗ ಹಾಲು ಎರ್ದು ಕೇಸಿ ಏನಾದರೂ ತಗೊಂಡು ಹೊಟ್ಟೆ ಹಾಲು ಎರ್ದು ಇಡಮ್ಮ. ಇದು ರೀತಿ ಕೇಸಿ ಇಬ್ಬರು ಹೇಳ. ಮಮ್ಮಿ ಹಾಲು ಎರಕ ಏನೇನು ಪ್ರಿಪ್ರೇಷನ್ ಮಾಡ್ಕೋಗತ್ತಿ? ಮಾಡ್ಕೊಂಡೇನಿ. ಉಂಡಿ, ಶಾಬ್ದಾನಿ, ಅವು ಗುಗ್ರಿ, ಈ ಹಾಲು ಇವು ಇಂಪಾರ್ಟೆಂಟ್. ಜೋಳದಲ್ಲ? ನಮ್ಮಲ್ಲಿ ಇದಿಲ್ಲಲ್ಲ, ಏನಂತಾರ, ನಾಗಪ್ಪ ಇಲ್ಲ. ಅದಕ್ಕೆ ನಾವು ಈ ಥರ ರಾಘವೇಂದ್ರ ಸ್ವಾಮಿದು ಸ್ಟ್ಯಾಂಡ್ ಅದಮ್ಮ, ಚಂದ ಕೂಡ್ಸಿಂಗ ನಾಣ್ಯ ಅಂತ ಹೇಳ್ತೀವಿ. ಸರಿ, ಅಷ್ಟು ಸನಿಲ್ಲ ತೊಗೋಬೇಡ. ಎದುರಾಕು ಎದುರಾಗಲ್ಲ, ಬಟ್
ನಮ್ಮಪ್ಪ ತಂದೆ ನಾಗಪ್ಪ ಎಲ್ಲರಿಗೂ ಚಂದಿಡಪ್ಪ. ಓಂ ನಾಗ ನಮಃ. ಓಂ ನಾಗ ಅಂತ ಎಲ್ಲರಿಗೂ ಚಂದಿಡಪ್ಪ, ಎಲ್ಲರೂ ಚಂದ ಮಾಡೋಣಪ್ಪ ತಂದೆ. ಇಷ್ಟ ಕೇಳ್ಬೋದು. ಊದಿನ ಕಡೆ ಹಚ್ಚಿದೆಮ್ಮ, ಹಚ್ತೀನಿ. ಗಂಟೆ ಅಲ್ಲಿ ಅದೇನ ಹಾಗೆ. ಓಂ ನಮ ಶಿವಾಯ ನಾಗ ಮೇಲೆ ಎಷ್ಟು ಸರಿ ನಾಗಪ್ಪಗ ಏನು ಇಂಪಾರ್ಟೆಂಟ್ ಅಂದ್ರೆ ಶೇಂಗಾದ ಉಂಡಿ ಇಂಪಾರ್ಟೆಂಟ್ ಅಮ್ಮ. ಹಾಂ, ನಾಗಪ್ಪಗೆ ಏನು ಇಂಪಾರ್ಟೆಂಟ್ ಅಂದ್ರೆ ಮೇನ ಶೇಂಗಾದ ಉಂಡಿ ಇಂಪಾರ್ಟೆಂಟು, ಮತ್ತು ಅಳ್ಳ ಇಂಪಾರ್ಟೆಂಟು, ಜೋಳದಲ್ಲ, ಆಮೇಲೆ ಗುಗ್ರಿ ಇಂಪಾರ್ಟೆಂಟು. ಇಷ್ಟಿದ್ರೆ ನಾಗಪ್ಪಗೆ ಪ್ರಿಯವಾದ ವಸ್ತು. ಇಷ್ಟು ಮಾಡ್ಬೇಕು. ಏನು ಇರಲಿಲ್ಲ ಅಂದ್ರೂ ಗುಗ್ರಿ ಹಾಕಬೇಕು, ಶೇಂಗಾದ ಉಂಡಿ ಮಾಡಬೇಕು. ಅದು ಅಳ್ಳಿದ್ರೆ ಆಗೋಯ್ತು. ಮತ್ತೇನೇನು ಅದು ಇಷ್ಟು ಎಲ್ಲ ತರೋದಿಲ್ಲ. ಭಕ್ತಿ ಅಷ್ಟು ಮೇನ್ ಇಂಪಾರ್ಟೆಂಟು. ಭಕ್ತಿನಿಂತ ಶೇಂಗಾದ ಉಂಡಿ ಆದರೆ ನೆಕ್ಸ್ಟ್ ಗುಗ್ರಿ. ಇವೆರಡಿದ್ರೆ ಸಾಕಮ್ಮ. ಅಷ್ಟು ಬಿಟ್ಟು ಮತ್ತು ನಾಗಪ್ಪ ಏನು ಕೇಳಲ್ಲ. ನಮ್ಮಪ್ಪ ತಂದೆ ನಾನು ಇದ್ದಷ್ಟು ಇಷ್ಟು ಮಾಡಿನಪ್ಪ. ಮತ್ತು ಅವೆಲ್ಲ ಏನು ಈಗಿನ ಸ್ವಲ್ಪ ಏನು ಮಾಡ್ತಾರೆ ಗೊತ್ತು, ಈಗ ಚಿಡುವ ಮಾಡ್ತಾರೆ, ಬೇಸನ್ ಉಂಡಿ ಅಂತ ಮಾಡ್ತಾರೆ, ಆಯ್ತು ಕರ್ದಂಟು ಅಂತ ಮಾಡ್ತಾರೆ, ಶಂಕರಪಳೆ ಮಾಡ್ತಾರೆ. ಇವೆಲ್ಲ ಎದಕ್ಕೆ ಅವೆರಡೆ ಗುಗ್ರಿ ಶೇಂಗಾದ ಉಂಡಿ ಇವೆರಡಿದ್ರೆ ಸಾಕು. ಗುಗ್ರಿ ಅಲ್ಲ ಇವೆರಡೇ ಇಂಪಾರ್ಟೆಂಟ್ ಅದ. ಇವೆಲ್ಲ ಏನದ ನಾವು ಮಾಡ್ಕೊಂಡು ನಮ್ಮ ಸಲುವಾಗಿ ನಾವು ಮಾಡ್ಕೊಂಡು ತಿಂದಂಗೆ. ಹಬ್ಬ ಅದ, ಬೇರೆ ಟೈಮಿಗೆ ನಮ್ಗೆ ಮಾಡೋದಾಗಲ್ಲ, ತಿನ್ನೋದು ಆಗಲ್ಲ. ಅದಕ್ಕಂತೇಳಿ ಈಗ ನಾವು ಹಬ್ಬದ ಸಲುವಾಗಿ ಅಂತ ಮಾಡ್ತೀವಿ. ನಾವು ತಿಂತೀವಿ, ದೇವ್ರಕ್ಕೂ ಕೊಡ್ತೀವಿ. ಈಗ ನಮ್ಗೆ ಆಗಲ್ಲ ಈಗ ಅಂತ ಎಲ್ಲ ಹೊರಗಿನಂತ ತರ್ತಾರ. ಆಲ್ಮೋಸ್ಟ್ ಈಗ ಸ್ವಲ್ಪ ಮಂದಿ ಹೊರಗಿನ ತರ್ತಾರೆ ಪಾರ್ಸಲ್ ಅಂತಂದು ತಿಂತಾರೆ. ಅಂದ್ರೆ ನಾನು ಎಷ್ಟು ಏನು ನೋಡಿಲ್ಲ, ಶಾಬ್ದಾನ ಇಷ್ಟು ನನಗೆ ಎಷ್ಟು ಆಗ್ತದೆ ಅಷ್ಟು ಮಾಡಿದ್ವಿ. ನಾವು ಹೊರಗಿನ ತಂದಿಲ್ಲ, ಏನಿಲ್ಲ. ಚಲೋ ಮಾತ್ರ